ನಂದಿನಿ, ನಂದಿನಿ. ಏನ್ರಿ ಕರ್ದಿದ್ದು? ಏನೂ ಇಲ್ಲ, ಅದೇ ಬ್ಯಾಂಕ್ನಾಗೆ ಸಾಲ ತಗೊಂಬಂದಿದ್ದೀವಲ್ಲ 2 ಲಕ್ಷನ, ಅದಕ್ಕೆ ಒಂದು ಸ್ವಲ್ಪ ಒಂದು 50,000 ತಗೊಂಬೋಗು. ಅಡ್ವಾನ್ಸ್ ಕೊಟ್ಬಿಟ್ಟು ಹಸುಗಳ್ನ ನೋಡ್ಕೊಂಬರೋಣ. ಪಕ್ಕದೂರಲ್ಲಿ ಒಂದು 3 ಹಸ ಯಾರೋ ಮಾರ್ತಾರಂತೆ. ಅವರವು ಒಂದು 10 ಸೀಮೆ ಹಸುಗಳಿದಾವಂತೆ. ಈಗ ಒಂದು 3 ಸೀಮೆ ಹಸುಗಳು ಈಲಾಗಿದ್ದಾವಂತೆ. ಅವನ್ನ ಮಾರ್ತೀವಿ ಅಂತ ಹೇಳಿದ್ರು ಅಂತನ. ಅದೇ ಲಸ್ಮಕ್ಕ ಹೇಳಿತ್ತು. ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಇವತ್ತು ಅಂತನ. ಇವತ್ತೇ ತಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಹೌದಾ, ಚೆನ್ನಾಗಿದ್ದಾವಂತ ಹಸುಗಳು, ಹಾಲು ಚೆನ್ನಾಗಿ ಕರಿತಾವಂತ. ಬ್ಯಾಂಕ್ನವರು ಸಾಲ ಕೊಡ್ತೀವಿ ಬರ್ರಿ ಅಂತ ಕಳಿಸ್ದಾಗ್ಲೇ ನಾನು ಹೋಗಿ ಕೇಳ್ಕೊಂಬಂದಿದ್ದೆ. ಕೊಡ್ತೀವಿ, ಅಡ್ವಾನ್ಸ್ ತಗೊಂಬರ್ರಿ, ನೋಡ್ಕೊಂಡು ಮಾತಾಡ್ಕೊಂಡು ತಗೊಂಡು ಅಡ್ವಾನ್ಸ್ ಕೊಟ್ಟು ಹೋಗಿರಂತೆ. ಆಮೇಲೆ ಹಸು ಹಿಡ್ಕೊಂಡು ಹೋದ್ಮೇಲೆ ಪೂರ್ತಿ ದುಡ್ಡು ಕೊಡಿರಂತೆ ಅಂತನ ಹೇಳಿದ್ರು. ಅದಕ್ಕೆ ಹೋಗಿ ನೋಡ್ಕೊಂಬರೋಣ. ನಿನಗೂ ನನಗೂ ಇಷ್ಟ ಆದರೆ ಅಡ್ವಾನ್ಸ್ ಕೊಟ್ಬಿಟ್ಟು ದನಗಳನ್ನ ಹಿಡ್ಕೊಬರೋಣ. ಮಿಕ್ಕಿರೋ ದುಡ್ಡ ಆಮೇಲೆ ತರೋಣ. ಹೋಗು, ದುಡ್ಡು ಹೋಗೋಣ. ಏನು ಹಾಲು ಇವತ್ತೇ ಹೊಸ ತಾಮ ಕೊಳ್ತಿದ್ದೀರಿ ಏನು ಇಬ್ರು? ಹ್ಞೂ ಚಿಕ್ಕಮ್ಮ, ಇನ್ಯಾಕೆ ತಡ ಮಾಡೋದು? ದುಡ್ಡು ಇಕ್ಕೊಂಡ್ರೆ ಸುಮ್ಮನೆ ನಮಗೆ ತೊಂದರೆ. ದುಡ್ಡು ಇಕ್ಕೊಂಡು ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತನ ಇವತ್ತೇ ಹೋಗಿ ಅಡ್ವಾನ್ಸ್ ಕೊಟ್ಟು ಮಾತಾಡ್ಕೊಂಬರೋಣ ಅಂತನ. ಎಷ್ಟು ಹೇಳ್ತಾರೆ ರೇಟು ಏನು ಅಂತನ ಲಸ್ಮಕ್ಕ ಇನ್ನು. ಆಮೇಲೆ ಲಸ್ಮಕ್ಕ ಇನ್ನ ಇಲ್ಲಾಂದರೆ ಯಾರನ್ನಾದ್ರೂ ಗುಂಡಜ್ಜಿ ಅವರ ರಾಮಜ್ಜಿ ಐತಲ್ಲ, ಅವ ಅಜ್ಜನ ಯಾರನ್ನ ಕರ್ಕೊಂಡು ಇಬ್ರನ್ನ ಹೋಗೋಣ ಅಂತನ. ಮಾತಾಡ್ಕೊಂಡು ಅಡ್ವಾನ್ಸ್ ಕೊಟ್ಟು ಬಂದರೆ ನಾಳಿಕ ನಾಡ್ದನ ಹೋಗಿ ಒಂದು ಟೆಂಪೋನ ಯಾತನ ತಗೊಂಡೋಗಿ ಹಾಕ್ಕೊಂಬರ್ಬೋದು ಹಸುಗಳ್ನ ಅಂತನ. ಹೊಸ ತಗೊಂಡು ಅದೇನು ಉದ್ಧಾರ ಆಗ್ತಿರೋ ಏನೋ ಇಬ್ರು. ಸರಿ ಸರಿನಪ್ಪ, ಹೆಂಗು ಇನ್ನೇನು ಬ್ಯಾಂಕ್ನವರು ಸಾಲ ಕೊಟ್ಟೇವ್ರಲ್ಲ, ಹೋಗಿ ತಾಂಬರ್ರಿ. ಇನ್ನೇನು ಕುಕ್ಕೊಂಡು ಇನ್ನೇನು ಮಾಡ್ತೀರಾ ಗಂಡ ಹೆಂಡತಿ ಇಬ್ರು? ಅವನ್ನ ಕಾದು ಹಾಲು ಮಾರಿ ಒಂದಿಟ ದುಡ್ಡಾದ್ರೂ ಸಂಪಾದನೆ ಮಾಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗು, ನಿನ್ ಗಂಡ ಹೇಳ್ತಾ ಇದ್ದಾನಲ್ಲ, ದುಡ್ಡಂತೆ ತರೋಗಿ ಹೋಗಿ. ಅಯ್ಯೋ ಅತ್ತೆ, ಯಾಕತ್ತೆ ಬೇಜಾರ? ನಾವೇನೇನು ಕಳೀತಾ ಇದೀವ? ಹೊಸ ತಗೊಂಡ್ಬಿಟ್ಟು ಹಾಲು ಕರೆದು ನಾವು ಸಂಪಾದನೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಸುಮ್ಮನೆ ಇರ್ರಿ, ನಾವು ದುಡಿದ್ರೆ ಈ ಮನೆಗೆ ತಾನೇ ಒಳ್ಳೇದು. ಸರಿ ನಮ್ಮ, ಏನೋ ಮಾಡ್ತೀವಿ ಅಂತೀರಾ ಮಾಡ್ರಿ. ಅಲ್ಲ, ಹೊಲ ಬೇರೆ ಅಡ ಇಕ್ಕಿದ್ದೀರಾ, 2 ಲಕ್ಷ ತಕೊಂಬಂದಿದ್ದೀರಾ. ಆ 2 ಲಕ್ಷ ತಕೊಂಡು ತೀರ್ಸೋದು ಯಾವಾಗ್ಲೂ ಏನು ಕತ್ತಿ? ಆ ಹಸುಗಳು ಏನಾನ ಹಾಲು ಚೆನ್ನಾಗಿ ಕರೆದ್ರೆ ಪರವಾಗಿಲ್ಲ, ಇಲ್ದಿದ್ರೆ ಅದು ಇಲ್ಲ. ಅಯ್ಯೋ ಚಿಕ್ಕಮ್ಮ, ಸುಮ್ಮನೆ ಯಾಕೆ ಇವಾಗ ಹಂಗೆಲ್ಲ ಮಾತಾಡಬಾರ್ದು. ಅಪ್ಶಕನ್ ಮಾತಾ ಚೆನ್ನಾಗಾಗುತ್ತೆ ಅಂತ ನಾ ಹೇಳ್ಬೇಕು ಚಿಕ್ಕಮ್ಮ. ಅವಾಗ ಚೆನ್ನಾಗಿ ಆಗದಿದ್ರು ಚೆನ್ನಾಗಾಗುತ್ತಂತೆ. ಯಾವಾಗ್ಲೂ ಹಂಗೆ ಇರಬೇಕು ಮನಸ್ಸು. ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಒಳ್ಳೇದೇ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತಂತೆ. ಹೌದು ಅತ್ತೆ, ಒಳ್ಳೆ ಮಾತಾಡಿದ್ರೆ ಒಳ್ಳೇದೇ ಆಗುತ್ತಂತೆ. ನಾವ್ ಯಾವಾಗಲೂ ಕೆಟ್ಟದ್ದು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದೇ ತರ ಆಗುತ್ತೆ ಅಂತನ ದೊಡ್ಡವರು ತಿಳಿದವರು ಹೇಳ್ತಾರೆ. ನಾವು ಹಂಗೆ ಇದ್ರೆ ನಮಗೂ ಒಳ್ಳೇದಾಗುತ್ತೆ. ರೀ, ಹೋಗಿ ನಾನು ದುಡ್ಡು ತಕೊಂಬತ್ತೀನಿ. ಆಯ್ತಮ್ಮ, ನಿಮ್ಮಷ್ಟು ನಾನು ಓದಿಲ್ಲ, ನಮ್ಗಿಂತವೆಲ್ಲ ಗೊತ್ತಾಗಲ್ಲ. ಅದೇನು ದುಡ್ಡನ್ನು ತಕೊಂಡು ಹೋಗ್ರಿ, ಜಲ್ದು ತಾಂಬರ್ರಿ. ಆಮೇಲೆ ದುಡ್ಡು ಎಲ್ಲನ ಕಳೆದು ಇಳ್ದಿ, ಮೊದ್ಲೇ ಸಾಲ ತಂದಿರೋದು. ಅಯ್ಯೋ, ಯಾಕೆ ಕಳಿಯುತ್ತೆ ಚಿಕ್ಕಮ್ಮ? ನಮ್ಮನೆಗೆ ಇನ್ನು ಯಾರು ಕಳ್ರಿ ಇರ್ತಾರೆ ಹೇಳ್ರಿ? ಬೀರ್ನಾಗ ಇಕ್ಕಿದ್ದೆ, ಹೋಗಿ ತಾಂಬತ್ತೀನಿ ಇರ್ರಿ. ಅಷ್ಟು ತಗೊಂಬರ್ಲಾ ಅಥವಾ ಒಂದು ಸ್ವಲ್ಪ ತಗೊಂಬರ್ಲಾ? ಒಂದು 50,000 ತಗೊಂಬಂದಿನಿ. ಮಿಕ್ಕಿರೋ ದುಡ್ಡ ಆಮೇಲೆ ಮಾತಾಡ್ಕೊಂಡು ಆಮೇಲೆ ನಾಳಿಕೆ ಕೊಟ್ಟು ಹಸು ಹಿಡ್ಕೊಂಬರಕ್ಕಾಗುತ್ತೆ. ಈಗ ಹೋಗಿ ಸುಮ್ಮನೆ ನೋಡ್ಕೊಂಡು ರೇಟು ಎಲ್ಲ ಮಾತಾಡ್ಕೊಂಬರೋದು ಅಷ್ಟೇನೆ. ಹೌದಾ, ಸರಿ ಆಯ್ತು ಬಿಡಿ. ಕಮ್ಮ, ನೋಡ್ತಾ ಇರಿ, ಇನ್ನು 3 ಹಸುಗಳ್ನ ತಗೊಂಡು ಹಾಲು ಕರೆದು ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅಂತನ. ದಿಸಕ್ಕೆ 7 ರಿಂದ 8 ಲೀಟ್ರ್ ಕೊಡ್ತಾವಂತೆ ಹಸುಗಳು. 7 ಲೀಟ್ರು ಅಂತ ಅಂದ್ಕೊಂಡ್ರು ಬೆಳಗ್ಗೆ 7 ಲೀಟ್ರು, ಸಾಯಂಕಾಲ ಒಂದು 5 ಲೀಟ್ರು, ಅಂದರೆ ಒಟ್ಟು 12 ಲೀಟ್ರು. ಒಂದು ಹಸಿಗೆ 10 ಲೀಟ್ರ್ ಅಂದ್ಕೊಂಡ್ರು 3 ಹಸದಿಂದನ 30 ಲೀಟ್ರು, ಅಂದರೆ 40 ರೂಪಾಯಿ ರೇಟ್ ಆದ್ರೂ 30 ಲೀಟ್ರ್ ಅಂದರೆ 4 3 12, ಅಂದರೆ 1200 ರೂಪಾಯಿ ಆಗುತ್ತೆ. 3 ಹಸಿನಿಂದ. ಇನ್ನೂ 2 ಇದ್ದಾವೆ ನಮ್ಮವು, ಅವು ಬೇರೆಯೇ. ಅವೊಂದು ಸ್ವಲ್ಪ ಕೊಡ್ತಾವೆ ಹಾಲು. ಅವೊಂದು 4 ಲೀಟ್ರ್ ಕೊಡ್ತವೆ. ಅಲ್ಲಿಗೆ 3 ಲೀಟ್ರ್ ಅಂತ ಲೆಕ್ಕ ಹಾಕೊಂಡ್ರು 6 ಲೀಟ್ರು. ಅವು 12 ಲೀಟ್ರು, 10 ಲೀಟ್ರು ಅಂತಲೇ ಲೆಕ್ಕ ಹಾಕೊಂಡ್ರು ಅದ್ರದ್ದು 400 ರೂಪಾಯಿ, ಅಂದರೆ 1200 400 1600 ರೂಪಾಯಿ. ಹತ್ತತ್ರ 2000 ರೂಪಾಯಿ ಆಗುತ್ತೆ ಚಿಕ್ಕಮ್ಮ ಹಾಲಿಂದೇನೆ ದಿಸಕ್ಕೆ. ಪರವಾಗಿಲ್ಲಪ್ಪ, ನೀನು ಲೆಕ್ಕ ಮಾಡೋದ ಚೆನ್ನಾಗೆ ಕೊಲ್ತಿದೀಯಾ. ಮತ್ತೆ ಇಷ್ಟು ವರ್ಷದಿಂದ ಹಸು ಕಾದು ಹಾಲಾಗ್ತಿದ್ದನು ನಾನೇ ತಾನೆ. ಎಲ್ಲ ಲೆಕ್ಕ ಮಾಡಿ ದುಡ್ಡು ಇಸ್ಕೊಂಬತ್ತಿದ್ದನು. ಎಂದಾದ್ರೂ ತಪ್ಪು ಮಾಡಿದ್ನಾ ಹೇಳ್ರಿ ಚಿಕ್ಕಮ್ಮ? ರೀ ಬರ್ರಿ ಇಲ್ಲಿ. ಯಾಕೆ ನಂದಿನಿ, ಏನಾಯ್ತು? ನಡಿಯೋ, ಒಳಕ್ ಹೋಗಿ ನೋಡೋಣ. ಯಾಕಂಗ್ ಗರಿಸ್ಕೊಂತಾ ಇದ್ದಾಳೆ? ಏನು ದುಡ್ಡು ಗಿಡ್ಡು ಐತೋ ಇಲ್ವಾ ರಗಿಕ್ಕಿರೋದು? ನಡಿ. ಓ ಚಿಕ್ಕಮ್ಮ, ಹಂಗೆಲ್ಲ ಏನೂ ಆಗಿರಲ್ಲ, ಬರ್ರಿ. ದುಡ್ಡು ಎಲ್ಗೋಗುತ್ತೆ? ದೇವ್ರೆ, ಅಲ್ಲ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಹುಡುಕಿದ್ರು ದುಡ್ಡೇ ಕಾಣಿಸ್ತಾ ಇಲ್ವಲ್ಲ. ಈ ಬೀರ್ನಾಗ ಇಕ್ಕಿರೋ ದುಡ್ಡು ಏನಾಯ್ತು? ರೀ ಬರ್ರಿ ಜಲ್ದು. ನಂದಿನಿ, ಏನಾಯ್ತು ನಂದಿನಿ? ಯಾಕೆ ಬಟ್ಟೆ ಎಲ್ಲ ಕೆಳಕ್ಕೆ ಇಕ್ಕಿದೀಯಾ? ಏನಾಯ್ತು? ಅಯ್ಯೋರಿ, ಇದ್ರಾಗ ಇಕ್ಕಿರೋ ದುಡ್ಡು ಕಾಣಿಸ್ತಾ ಇಲ್ಲ. ನೆನ್ನೆ ಬ್ಯಾಂಕಿಂದ ಬಿಡಿಸ್ಕೊಂಬಂದು ಈ ಬೀರ್ನಾಗೆ ಇಕ್ಕಿದ್ದೆ. ಆದ್ರೆ ಬಟ್ಟೆನೆಲ್ಲ ತೆಗೆದು ಹುಡುಕಿದ್ರು ಕಾಣಿಸ್ತಾನೆ ಇಲ್ಲ ಕಣ್ರಿ. ಇದ್ರಲ್ಲೇ ಇಕ್ಕಿದ್ದೆ. ಅಯ್ಯೋ, ಏನಾಯ್ತು
ದುಡ್ಡು ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ ಎಲ್ಲಿಕ್ಕಿದೆ ದುಡ್ಡ ಸರಿಯಾಗಿ ನೆನಸ್ಕೊಳ್ಳಿ. ಇಲ್ಲ ಇಕ್ಕಿದ್ದ ಅಥವಾ ಎಲ್ಲನ ಇಕ್ಕಿ ಮಾಡ್ತಿದ್ದ ಅಂತನ. ಅಯ್ಯೋ 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 ಅಲ್ಲ 10 ರೂಪಾಯಿ ಅಲ್ಲ 20 ರೂಪಾಯಿ ಅಲ್ಲ 2 ಲಕ್ಷ ದುಡ್ಡು ಎಲ್ಲಿಕ್ಕಿದೆ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೇನ್ ಜವಾಬ್ದಾರಿ ಇಲ್ವಲ್ಲೇ? ಎಲ್ಲಿಕ್ಕಿದೆ ನೆನೆಸ್ಕೊಳ್ಳಿ ಸರಿಯಾಗಿ ನಿಧಾನಕ್ಕೆ. ಅಯ್ಯೋ ಅತ್ತೆ ಇಲ್ಲೇ ಇಕ್ಕಿದೆ ಅತ್ತೆ, ಬ್ಯಾಂಕಿಂದ ಬಂದ ತಕ್ಷಣ ನಾನು ಮರ್ತು ಬಿಡ್ತೀನಿ ಅಂತ ಹೇಳಿ ಬ್ಯಾಗಲ್ಲಿರೋ ದುಡ್ಡು ತಗೊಂಬಂದು ಹಿಂದಕ್ಕೆ ಇಟ್ಬಿಟ್ಟು ಬಟ್ಟೆನೆಲ್ಲ ಮುಚ್ಚಿಬಿಟ್ಟಿದ್ದೆ, ಬೀಗನೂ ಹಾಕಿದ್ದೆ. ಬೀಗ ಮತ್ತೆ ನಿನ್ ಕೈಯಾಗೆ ಇತ್ತು ತಾನೆ, ನಿಂತಾಗೆ ಇತ್ತು ತಾನೆ, ಮತ್ತೇನಾತೆ? ಅಯ್ಯೋ ಏನಾಯ್ತು ಅಂತ ಗೊತ್ತಿಲ್ಲ ಅತ್ತೆ. ಅಲ್ಲ ಇಲ್ಲೇ ಇಕ್ಕಿದ್ದೆ ಇದ್ರಲ್ಲೇನೆ, ನನಗೆ ಚೆನ್ನಾಗಿ ನೆನಪಿದೆ ರೀ. ನಿಮ್ಗೆ ಹೇಳಿದ್ನಲ್ಲ ದುಡ್ಡು ಈ ಬೀರ್ನಾಗ ಇಕ್ಕಿರ್ತೀನಿ ಕಣ್ರಿ, ಬೆಳಗ್ಗೆ ಹೋದಾಗ ಬೆಳಗ್ಗೆ ಹೋಗ್ಬೇಕಾದ್ರೆ ತಗೊಂಡೋಗೋಣ ಅಂತನ ಹೇಳಿದ್ನಲ್ಲ. ಹೇಳಿದೆ, ಆದರೆ ಇವಾಗ ದುಡ್ಡು ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನಂದಿನಿ, ಏನಾಯಿತು? ಅಯ್ಯೋ ಅಲ್ಲ, ನಾವೇನೋ ಇನ್ನೂ 3 ಹಸ ತಗೊಂಬಂದ್ಬಿಟ್ಟು ಹಾಲು ಕರೆದು ಸಂಪಾದನೆ ಮಾಡೋಣ ಅಂತನ ನಾವು ಬ್ಯಾಂಕ್ನಾಗೆ ನಮ್ಮ ಹೊಲ ಆಡ ಇಕ್ಬಿಟ್ಟು ಸಾಲ ತಗೊಂಬಂದಿದ್ರೆ, ಈಗ ನೋಡಿರಿ ಇದ್ರಾಗ ಇಕ್ಕಿರೋ ದುಡ್ಡು ಕಾಣಿಸ್ತಿಲ್ಲ ಅಂದರೆ ನಂದಿನಿ ಏನಾಯಿತು? ಹಾಂ ಅಯ್ಯೋ ನನಗಂತೂ ಭಯವಾದಂಗೆ ಆಗ್ತೈತೆ. ಅಯ್ಯೋ ರೀ ಕಾಣಿಸ್ತಾ ಇಲ್ವಲ್ಲ, ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಬೀರಿನ ಬೀಗ ನನ್ನ ಹತ್ರ ಒಂದಿತ್ತು, ಇನ್ನೊಂದು ಆ ಸಾಸಿವೆ ಡಬ್ಬದಲ್ಲಿ ಅವತ್ತು ಬೀರ್ ತಂದಾಗ ಅವತ್ತು ಅತ್ತೆ ಹೇಳಿದ್ರಲ್ಲ ಅದ್ರಲ್ಲಿ ಇಕ್ಕು ಯಾವಾಗಾದ್ರೂ ಬೇಕಾಗುತ್ತೆ ಅಂತನ ಅಲ್ಲೇ ಇಟ್ಟಿದ್ದೆ. ಒಂದ್ ಬೀಗ ಮಾತ್ರ ನನ್ನ ಹತ್ರ ಇಟ್ಕೊಂಡಿದ್ದೆ. ಆದ್ರೆ ಈಗ ದುಡ್ಡು ಕಾಣಿಸ್ತಿಲ್ಲ ಅಂದ್ರೆ ಅತ್ತೆ ಏನತ್ತೆ ಈಗ ಮಾಡೋದು? ಅತ್ತೆ ನೀವೇನಾರ ನೋಡಿದ್ರೇನತ್ತೆ? ಈಗ ಇದ್ದಿದ್ದು ನಿಂತಾಗಿ ನನ್ ಕೇಳಿರಿ, ನಾನು ಯಾಕೆ ನೋಡಕ್ ಹೋಗೋಣ? ನಾನು ಹೇಳ್ದೆ ತಾನೆ ಹೊಲ ಅಡ ಇಕ್ಕಿ ತಕಬೇಡ್ರಿ ಅಂತಾನ. ನೋಡು ಇವಾಗ ಅದ್ ಎಲ್ಲಿಕ್ದೋ ಏನ್ ಕತ್ತೀಯೋ. 2 ಲಕ್ಷ ರೂಪಾಯಿ ಹೆಂಗ ಈಗ ತೀರ್ಸೋದು? ಹೆಂಗಾದ್ರೂ ಮಾಡ್ಕೊಂಡು ಹೋಗ್ರಿ, ನಾನು ಹೇಳೋ ಮಾತಾ ಕೇಳಲ್ಲ. ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದಾಗುತ್ತಂತೆ. ನೋಡು ಸರಿಯಾಗಿ ಆತು ನಿನಗೆ ಒಳ್ಳೇದು. ಅಯ್ಯೋ ಅತ್ತೆ ಈಗ ಅದೆಲ್ಲ ಮುಖ್ಯನಾ? ಈಗ ದುಡ್ಡು ಕಳೆದೈತಲ್ಲ, ಹೆಂಗೆ ಏನಾಯ್ತು ಅಂತಾನೆ ಏನ್ ಮಾಡೋದತ್ತೆ? ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾನೆ ಇಲ್ಲ ರೀ. ಏನ್ ಮಾಡೋದ್ರಿ ಈಗ? ಇಲ್ಲೇ ಇತ್ತು ದುಡ್ಡು. ಅಮ್ಮ ಯಾಕಮ್ಮ ಯಾಕೆ ಹಂಗ್ ಬೈ ಮಾಡ್ತಾ ಇದ್ರೆ? ಅಷ್ಟವ್ರು ಇಲ್ಲಿ ನಿಂತ್ಕೊಂಡು ಯಾಕೆ ಬಟ್ಟೆ ಎಲ್ಲ ಹಿಂಗ್ ತೆಗ್ದಾಕಿ ಅವಳು? ಯಾಕೆ ಏನಾಯ್ತು? ಅದೇ ಕಣಿ ರಮ್ಯಾ, ನೆನ್ನೆ ಹೊಲನ ಆಡ ಇಟ್ಬಿಟ್ಟು ಬ್ಯಾಂಕ್ನಾಗೆ 2 ಲಕ್ಷ ರೂಪಾಯಿ ಸಾಲ ತಂದಿದ್ರಲ್ಲ, ಆ 2 ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ವಂತೆ, ಬೀರ್ನ ಕಿಕ್ಕಿಲ್ಲಂತೆ. ಅದಕ್ಕೆ ಬಟ್ಟೆ ಎಲ್ಲ ತೆಗ್ದೇವಳೆ, ದುಡ್ಡೆಲ್ಲೂ ಕಾಣಿಸ್ತಾ ಇಲ್ಲ. ನೋಡು ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರಿ, ಅಲ್ಲ ಏನೋ ಭಾರಿ ಬುದ್ಧಿವಂತೆ ನಾನು, ನನಗೆ ಎಲ್ಲ ಗೊತ್ತೈತೆ ಅಂತನ ಎಷ್ಟು ನಾಟಕ ಮಾಡೋಳು ಇವಳು. ಅಲ್ಲ 2 ಲಕ್ಷ ರೂಪಾಯಿ ದುಡ್ಡು ಅಚ್ಚಕಟ್ಟಾಗಿ ಇಕ್ಕಿಬೇಕು ಅಂತ ಗೊತ್ತಾಗ್ಲಿಲ್ವಾ ಇವಳಿಗೆ ನಂದಿನಿಗೆ? ಅದೇನು ಓದಿಯವಳು ಏನ್ ಕತ್ಯ? ಅಲ್ವೇ ನಂದಿನಿ, ಸರಿಯಾಗಿ ಇಕ್ಬೇಕು ಅನ್ನೋದು ಗೊತ್ತಾಗಲ್ವಾ? ಎಲ್ಲಿಕ್ಕಿದ್ದೆ? ಎಲ್ಲೋ ಇಟ್ಟು ನೀನು ಮರ್ತಿದ್ಯಾ ಅನ್ಸುತ್ತೆ. ಅದ್ ಎಲ್ಲಿ ಬಿಟ್ಟು ಬಂದು ಅಥವಾ ಏನೋ ಬರೋ ದಾರಿಲೇ ಉದುರಿಸ್ಕೊಂಬಂದು? ಅಯ್ಯೋ ರಮ್ಯಾ, ಬರೋ ದಾರಿಲಿ ಯಾರಾದ್ರೂ ಉದಿಸ್ಕೊಂಬಂದ್ರೆ ಮನೆಗೆ ಬೀರ್ನ ಕಿಕ್ಕಕ್ಕಾಗತ್ತಾ? ನಾನೇನು ಅಷ್ಟು ದಡ್ಡಿ ಎಲ್ಲ, ಸುಮ್ಮನೆ ಇರ್ತೀಯಾ? ದುಡ್ಡು ಕಾದೈತೆ ಅಂತ ಹೇಳ್ಬಿಟ್ಟು ನನ್ ಮೇಲೆ ಏನೇನೋ ಆರೋಪ ಮಾಡಬೇಡ ನೀನು. ನನಗೂ ಗೊತ್ತೈತೆ ಹೆಂಗ್ ಇಟ್ಕೋಬೇಕು ಅಂತ. ನಾನು ಇಲ್ಲೇ ಇಟ್ಟಿದ್ದೆ, ನನಗೆ ಚೆನ್ನಾಗಿ ನೆನಪಿದೆ. ಆದ್ರೆ ಇಲ್ಲಿ ಇಕ್ಕಿರೋ ದುಡ್ಡು ಈಗ ಕಾಣಿಸ್ತಿಲ್ಲ ಅಂತಂದ್ರೆ ಏನರ್ಥ? ಏನರ್ಥ ಅಂದ್ರೆ ನನ್ ಕೇಳಿರಿ, ನೀನ್ ಹೇಳ್ಬೇಕು. ನೀನ್ ತಾನೆ ದುಡ್ಡು ತಗೊಂಬಂದವಳು, ಬೀರ್ನ ಕಿಕ್ಕದವಳು ಎಲ್ಲಾನ. ಈಗ 2 ಲಕ್ಷ ರೂಪಾಯಿ ಅದು ಎಲ್ಲಿಂದ ತತ್ತಿಯೋ ತಗೊಂಬ. ನಿನ್ನ ನಂಬಿ ಇವನು ನಮ್ಮಣ್ಣಯ್ಯ ಸಿದ್ಧ ತಗೊಂಡೋಗಿ ಬ್ಯಾಂಕ್ ಇಕ್ಕಿನಲ್ಲ ಹೊಲನ, ಈಗ ಹೊಲನ ಜಪ್ತಿ ಮಾಡ್ತಾರೆ ಬಿಡ್ರಿ. ಸರಿಯಾಗಿ ಮಾಡಿದ್ಲಲ್ಲ. ರಮ್ಯಾ ಸುಮ್ಮನಿರು, ದುಡ್ಡು ಕಳೆದೈತೆ ಅಂತನ ಈಗಲೇ ಬೇಜಾರಾಗಿದ್ದಾಳೆ ನಂದಿನಿ. ನೀನು ಅದ್ರಾಗೆ ಅವಳನ್ನೇ ಬೈತೀಯಾ? ಈಗ ದುಡ್ಡು ಎಲ್ಲಿದೆ, ಎಲ್ಲಿಕ್ಕಿರ್ಬೋದು ಅಂತೇಳಿ ಮನೇನೆಲ್ಲ ಸ್ವಲ್ಪ ಹುಡುಕ್ರಿ ಎಲ್ಲರೂ ಸೇರ್ಕೊಂಡು. ನಾವ್ಯಾಕೆ ಹುಡುಕ್ಲಿ? ನೀವು ತಾನೆ ಬೇಡ ಬೇಡ ಅಂದಂಗೆಲ್ಲನ ಜಮೀನ ಅಡ ಇಕ್ಬಿಟ್ಟು ಸಾಲ ತಂದಿರೋರು ಹುಡ್ಕೋಗ್ರಿ. ನೀನು ಗಂಡ ಎಂತಿ ಇಬ್ರು ನಮ್ಮನ್ನ ಯಾಕೆ ಕೇಳ್ತೀರ? ಇಂಥದ್ದಾಗುತ್ತೆ ಏನನ್ನ ಎಡವಟ್ಟು ಅಂತಾನೆ. ಮತ್ತೀಗ ನಾವು ಬೇಡ ಅಂತ ಹೇಳಿದ್ದು, ನನ್ನ ಮಾತು ಕೇಳಲಿಲ್ವಲ್ಲ ನೀನು. ಎಂಟಿ ಮಾತು ಕೇಳ್ಕೊಂಡು ತಂದಲ್ಲ ಸಾಲನ, ಈಗ ಅನುಭವಿಸು. ಯೋ ಅತ್ತೆ ರೀ, ಅವ್ರನ್ನ ಯಾಕೆ ಕೇಳ್ತೀರ? ನಡೀರಿ ಎಲ್ಲಾದ್ರೂ ನೋಡೋಣ, ಮನೆಯಲ್ಲನ ಎಲ್ಲಾದ್ರೂ ಇಟ್ಟು ಮಾಡ್ತಿದ್ದೀನ ಅಂತಾನ. ನನಗೆ ಚೆನ್ನಾಗಿ ನೆನಪಿದೆ, ಇದ್ರಲ್ಲೇ ಇಕ್ಕಿದ್ದೆ. ಆದ್ರೆ ಇದ್ರಲ್ಲಿ ಇಟ್ಟಿರೋದು, ಅಯ್ಯೋ ಅದಕ್ಕೆ ಇಕ್ಕಿದ್ರೆ ಇರ್ಬೇಕಾಗಿತ್ತಲ್ಲೇ. ನಮ್ಮನೆಗೆ ಇನ್ಯಾಕೆ ಆರ್ಡರ್ ಬರ್ತಾರೆ? ಇರೋದೇ ನಾವೇನೆ. ಇಷ್ಟಕ್ಕೂ ನಮಗೆ ಗೊತ್ತೂ ಇಲ್ಲ ನೀನು ಈ ಬೀರ್ನ ಕಿಕ್ಕಿದ್ಯಾ ಅಂತಾನ. ನಿನಗೆ ನಿನ್ ಗಂಡಗೆ ಇಬ್ಬರಿಗೆ ಗೊತ್ತಿರೋದು. ಆಯ್ತು ಬಿಡು ಚಿಕ್ಕಮ್ಮ, ನೋಡೋಣ ಮನೆಯೆಲ್ಲನ ಹುಡುಕ್ತೀವಿ. ಗುಡ್ನಾಗೆ ಎಲ್ಲಾದ್ರೂ ಹಾಸಿಗೆ ಕೆಳಗೆ ಎಲ್ಲಾದ್ರೂ ಇಟ್ಟಿದೀವ ಮರ್ತು ಅಂತ ನಾನು ನೋಡ್ತೀನಿ. ಇರು ಬಾ ನಂದಿನಿ, ಹುಡ್ಕನ. ಇನ್ನು ಇವಳಿಂದನ ಅದು ಏನೇನು ಅನುಭವಿಸ್ಬೇಕೋ ಏನು. ಹೊಸ ತಂದು ಏನೋ ದೊಡ್ಡದಾಗಿ ಉದ್ಧಾರ ಮಾಡ್ತೀನಿ ಈ ಮನೇನ ಅಂತ ಹೇಳಿ ಸಾಲ ತಂದ್ಲು. ಅನುಭವಿಸ್ಲಿ ಈಗ. ನಡಿ ನಡಿ, ಅದೇನಾಗುತ್ತೋ ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.